ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ಬಹಳಷ್ಟು ದಿನಗಳಿಂದ ವೇಟ್ ಮಾಡಿದಂತಹ ನೋಟಿಫಿಕೇಶನ್ ಕೆಎಂಎಫ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಇವಾಗ ನೋಟಿಫಿಕೇಶನ್ ರಿಲೀಸ್ ಆಗಿರುವಂತದ್ದು. 50ಕ್ಕೂ ಹೆಚ್ಚು ಹುದ್ದೆಗಳು ಕನ್ಫರ್ಮ್ ಆಗಿರುವಂತದ್ದು. ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಹುದ್ದೆಗಳು ಕನ್ಫರ್ಮ್ ಆಗಿದೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು, ಮತ್ತೆ ನಿಮ್ಮ ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಂತೆ ಯಾವ ಪೋಸ್ಟ್ ಎಲಿಜಿಬಲ್ ಇದ್ದೀರಾ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಸಿಲೆಬಸ್ ಹೇಗಿರುತ್ತೆ, ಲಾಸ್ಟ್ ಡೇಟ್ ಯಾವಾಗ, ವಯೋಮಿತಿ ಮತ್ತೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ, ಇವೆಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಕೊನೆವರೆಗೂ ಈ ನೋಡಿ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಇದು ನೋಡ್ತಾ ಇದ್ರ ನೋಟಿಫಿಕೇಶನ್ ನಿಮಗೆ ಇದರಲ್ಲಿ ಕಲಬುರಗಿ ಹಾಗೂ ಯಾದಗಿರಿ ಹಾಗೂ ಸಹಕಾರ ಹಾಲು ಉತ್ಪಾದಕರ ಸಂಘ ಅಂತ ಹೇಳಿ ಒಕ್ಕೂಟ, ಈ ಮೂರು ಒಕ್ಕೂಟಗಳು ಸೇರಿ ಇರುವಂತದ್ದು ಜಿಮೂಲ್ ಅಂತಾನು ಕೂಡ ಕರಿತೀವಿ ನಾವು. ಸೊ ಇದರಲ್ಲಿ ನೋಟಿಫಿಕೇಶನ್ ಆಗಿರುವಂತದ್ದು ನೋಡಬಹುದು. ಇದರಲ್ಲಿ ಒಂದಷ್ಟು ಹುದ್ದೆಗಳಿಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಇರೋದ್ರ ಬಗ್ಗೆ ನಾನು ಇದರಲ್ಲಿ ಡಿಸ್ಕಸ್ ಮಾಡಕ್ ಹೋಗಲ್ಲ. 2 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಈ ಫ್ರೆಶರ್ಸ್ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ನಾವು ಫ್ರೆಶರ್ಸ್ ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಸಹಾಯಕ ವ್ಯವಸ್ಥಾಪಕರು 2 ಹುದ್ದೆಗಳು ಇರುವಂತದ್ದು. ಇದರಲ್ಲಿ BVS ಅಲ್ಲಿ ನೀವು ಪದವಿಯಾಗಿದ್ದು ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಅಪ್ಲಿಕೇಶನ್ ಈ ಒಂದು ಹುದ್ದೆಗೆ ಹಾಕಬಹುದು. ಇನ್ನು ಮಿಕ್ಕಿದ ಹುದ್ದೆಗಳು ಇಲ್ಲಿ ನೋಡಬಹುದು. ಸೀರಿಯಲ್ ನಂಬರ್ 2, ಸೀರಿಯಲ್ ನಂಬರ್ 3, ಸೀರಿಯಲ್ ನಂಬರ್ 4, ಸೀರಿಯಲ್ ನಂಬರ್ 5 ಈ ಹುದ್ದೆಗಳಿಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ, ಹಾಗಾಗಿ ಡಿಸ್ಕಸ್ ಮಾಡಲ್ಲ. ನೆಕ್ಸ್ಟ್ ಒಂದು ಸೀರಿಯಲ್ ನಂಬರ್ 6 ವಿಸ್ತೀರ್ಣ ಅಧಿಕಾರಿ ದರ್ಜೆ 3. ಒಟ್ಟು 13 ಹುದ್ದೆಗಳು ಇರುವಂತದ್ದು. 13 ಹುದ್ದೆಗಳಲ್ಲಿ 10 ಹುದ್ದೆಗಳು ಬಂದು ನಿಮಗೆ ಕಲ್ಯಾಣ ಕರ್ನಾಟಕಕ್ಕೆ ರಿಸರ್ವ್ ಮಾಡಲಾಗುತ್ತೆ. 2 ಹುದ್ದೆಗಳು ಬಂದು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ರಿಸರ್ವ್ ಮಾಡಲಾಗುತ್ತೆ. ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂದ್ರೆ ಡಿಗ್ರಿ ನೀವು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ರೆ ಅಪ್ಲಿಕೇಶನ್ ಹಾಕಬಹುದು. ನೆಕ್ಸ್ಟ್ ಹುದ್ದೆ ಬಂದು ನಾವು ನೋಡಿದ್ರೆ ಆಡಳಿತ ಸಹಾಯಕ ದರ್ಜೆ ಅಂತ ಹೇಳ್ತೀವಿ. ಇದರಲ್ಲಿ ಒಟ್ಟು 6 ಹುದ್ದೆಗಳಲ್ಲಿ 5 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ, 1 ಹುದ್ದೆಗಳು ಇದೊಂದು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಇರುವಂತದ್ದು. ಇದಕ್ಕೂ ಕೂಡ ಅಷ್ಟೇ ನೀವು ಡಿಗ್ರಿನ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಪೋಸ್ಟ್ ಬಂದು ನಾವು ನೋಡಿದ್ರೆ ಲೆಕ್ಕ ಸಹಾಯಕ ದರ್ಜೆ 3. ಇದರಲ್ಲಿ 8 ಹುದ್ದೆಗಳು ಇರುವಂತದ್ದು. 8ರಲ್ಲಿ 6 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಮತ್ತೆ 2 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಇರುವಂತದ್ದು. ಸೊ ಇದರ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿದ್ರೆ ಇದು ಎಸ್ಪೆಷಲಿ ಫಾರ್ ಬಿಕಾಮ್ ಕ್ಯಾಂಡಿಡೇಟ್ಸ್ ಅವರಿಗೆ. ಬಿಕಾಮ್ ಅನ್ನ ನೀವು ಅಂದ್ರೆ ನೀವು ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದು ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ರೆ ಅಪ್ಲಿಕೇಶನ್ ಹಾಕಬಹುದು. ಬೇರೆ ಒಂದು ಡಿಗ್ರಿ ಅವರು ಇದಕ್ಕೆ ಎಲಿಜಿಬಲ್ ಇಲ್ಲ, ಓನ್ಲಿ ಬಿಕಾಮ್ ಎಲಿಜಿಬಲ್ ಇರುವಂತದ್ದು. ಇನ್ನು ನೆಕ್ಸ್ಟ್ ಹುದ್ದೆ ಬಂದು ನಾವು ನೋಡೋದಾದ್ರೆ ಮಾರುಕಟ್ಟೆ ಸಹಾಯಕ ದರ್ಜೆ 3. 10 ಹುದ್ದೆಗಳು ಇರುವಂತದ್ದು. ಅದರಲ್ಲಿ 8 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ, 2 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಇರುವಂತದ್ದು ಕೂಡ ನೋಡಬಹುದು. ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನೀವು ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ BBA ಮತ್ತು BBA ಈ ಒಂದು ಇದರಲ್ಲಿ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ಬೇಕು. ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಹುದ್ದೆಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಕಿರಿಯ ಸಹಾಯಕರು ಅಂತ ಕಿರಿಯ ತಾಂತ್ರಿಕರು ಅಂತ ಹೇಳಿ ಒಟ್ಟು 3 ಹುದ್ದೆಗಳು ಇರುವಂತದ್ದು. ಈ 3 ಹುದ್ದೆಗಳಲ್ಲಿ ಕಿರಿಯ ತಾಂತ್ರಿಕರು, ಫಿಟ್ಟರ್, ಎಲೆಕ್ಟ್ರಿಕಲ್ ಮತ್ತೆ ಬಾಯ್ಲರ್ ಈ 3 ಹುದ್ದೆಗಳು ಒಂದೊಂದು ಕೂಡ ಇರುವಂತದ್ದು. ಇದರಲ್ಲಿ ITI ಆಗಿರ್ಬೇಕಾಗುತ್ತೆ. ಈ ಟ್ರೇಡ್ ಅಲ್ಲಿ 10th ಪ್ಲಸ್ ITI ಆಗಿದ್ರೆ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದು. ಇನ್ನು ನೆಕ್ಸ್ಟ್ ಬಂದು ನೋಡೋದಾದ್ರೆ ಸಹಾಯಕ ವ್ಯವಸ್ಥಾಪಕರು ಒಟ್ಟು 2 ಹುದ್ದೆಗಳು ಇರುವಂತದ್ದು. BVSC ಪದವಿ ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ರೆ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದು. ಇಷ್ಟು ಕೂಡ ಎಕ್ಸ್ಪೀರಿಯನ್ಸ್ ಇಲ್ದಿರುವಂತಹ ಒಂದು ಹುದ್ದೆಗಳಿಗೆ ಇದರಲ್ಲಿ ಕೊಟ್ಟಿರುವಂತದ್ದು. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ನಿಮ್ಮ ಒಂದು ಕನ್ನಡ ಭಾಷಾ ಮತ್ತೆ ಎಕ್ಸಾಮಿನೇಷನ್ ಫೀಸ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕನ್ನಡ ಭಾಷಾ ಓದಲು, ಬರೆಯಲು, ಮಾತನಾಡಲು, ಸ್ವಚ್ಛವಾಗಿ ಮಾತನಾಡಲು, ಅರ್ಥ ಮಾಡಿಕೊಳ್ಳಲು ಬರ್ಬೇಕಾಗತ್ತೆ. ಸೊ ಯಾರಿಗೆ ಕನ್ನಡ ಬರಲ್ಲ ಇದಕ್ಕೆ ಎಲಿಜಿಬಲ್ ಇರಲ್ಲ, ಹಾಗಾಗಿ ಕನ್ನಡ ಬರೋರು ಮಾತ್ರ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಅಪ್ಲಿಕೇಶನ್ ಫೀಸ್ಗೆ ಸಂಬಂಧಪಟ್ಟಂತೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಗಳು 1000 ರೂಪಾಯಿ ಫೀಸ್ ಮಾಡಬೇಕಾಗುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಕ್ಯಾಂಡಿಡೇಟ್ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನು ಪೇ ಮಾಡಬೇಕಾಗುತ್ತೆ. ಇಲ್ಲಿ ಪರಿಶಿಷ್ಟ ಜಾತಿ ABC ಅಂತ ಹೇಳ್ತಾರೆ. ಸೊ ಈಗ ನೀವು ಮತ್ತೆ ಡಿವೈಡ್ ಮಾಡಿದಿರಲ್ಲ, ಅದಕ್ಕೆ ಇಂಟರ್ನಲ್ ರಿಸರ್ವೇಶನ್ ಆಗಿರೋ ಕಾರಣ ABC ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ಬಂದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ ಕ್ಯಾಂಡಿಡೇಟ್ ಆಗಿದ್ರೆ 45 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. OBC ಕ್ಯಾಂಡಿಡೇಟ್ಸ್ ಗಳು 2A 2B 3A 3B ಕ್ಯಾಂಡಿಡೇಟ್ 43 ವರ್ಷ, ಜನರಲ್ ಕ್ಯಾಂಡಿಡೇಟ್ 40 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ಆಗುವಂತದ್ದು 29/5/2026ಕ್ಕೆ ಪ್ರಾರಂಭ ಆಗುತ್ತೆ. 27/6/2026 ರಾತ್ರಿ 12 ಗಂಟೆವರೆಗೂ ನಿಮಗೆ ಅವಕಾಶ ಇರುತ್ತೆ ಅಪ್ಲಿಕೇಶನ್ ಹಾಕಕ್ಕೆ. ಇದು ಕೊನೆಯ ದಿನಾಂಕ ಆಗಿರುತ್ತೆ. ಹಾಗಾದ್ರೆ ಆಯ್ಕೆ ವಿಧಾನ ಹೇಗೆ, ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ನಿಮಗೆ ಒಟ್ಟು 200 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಇರುತ್ತೆ. 200 ಮಾರ್ಕ್ಸ್ ಅಲ್ಲಿ ಯಾವ ಭಾಷೆಗೆ, ಕನ್ನಡ ಭಾಷೆಗೆ 50, ಆಂಗ್ಲ ಭಾಷೆಗೆ 25, ಸಾಮಾನ್ಯ ಜ್ಞಾನಕ್ಕೆ 25, ಸಹಕಾರಿ ಕಾನೂನು ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ 50, ಅದೇ ರೀತಿ ಭಾರತೀಯ ಸಂವಿಧಾನಕ್ಕೆ 25, ಹಾಲು ಒಕ್ಕೂಟ ಸಂಬಂಧಿಸಿದಂತಹ ಕ್ವಶನ್ಸ್ ಗಳಿಗೆ 25. ಒಟ್ಟು 200 ಕ್ವಶನ್ಸ್ ಇರುವಂತದ್ದು. 200 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. 200 ಮಾರ್ಕ್ಸ್ ಅಲ್ಲಿ ಏನ್ ಸ್ಕೋರ್ ಮಾಡಿದ್ರೆ ಅದ್ರ ಬೇಸ್ ಮೇಲೆ ನಿಮಗೆ ಇಂಟರ್ವ್ಯೂ ಕರೆಯಲಾಗುತ್ತೆ. ಸೊ ಇಂಟರ್ವ್ಯೂಗೆ ನಿಮಗೆ 15 ಮಾರ್ಕ್ಸ್ ಇರುತ್ತೆ. ಸೊ ಇದನ್ನ 85% ಇಳಿಸಿ ಈ ಒಂದು 15 ಮಾರ್ಕ್ಸ್ ಅನ್ನ ಆಡ್ ಮಾಡಿ ಟೋಟಲಿ 100ಗೆ ನಿಮಗೆ ಇಳಿಸಿ ನಿಮಗೆ ಫೈನಲ್ ರಿಸಲ್ಟ್ ಕೊಡುವಂತದ್ದು ಅಂದ್ರೆ ಅರ್ಥ. ಸೊ ಇದರ ಒಂದು 85% ಪ್ಲಸ್ ಇದೊಂದು 15 ಮಾರ್ಕ್ಸ್ ಅನ್ನ ಆಡ್ ಮಾಡಿ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ ಅನೌನ್ಸ್ ಆಗುವಂತದ್ದು. ಹಾಗಾಗಿ ಇನ್ನು 15 ಮಾರ್ಕ್ಸ್ ನಿಮಗೆ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂಗೆ CBT ಇದರಲ್ಲಿ CBT ಇಲ್ಲ, ಈ ಎಕ್ಸಾಮ್ ಅಲ್ಲಿ ಎಷ್ಟು ಜನ ಸ್ಕೋರ್ ಮಾಡಿದ್ರೆ ಅದ್ರ ಬೇಸ್ ಮೇಲೆ 1:5 ಒಂದು ಪೋಸ್ಟ್ಗೆ 5 ಇಂಟರ್ವ್ಯೂಗೆ ಕರೆಯಲಾಗುತ್ತೆ.
ಹಾಗಾದ್ರೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಕೊನೆಯದಾಗಿ ನೋಡಿದ್ರೆ ಈ ಒಂದು ಲಿಂಕ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನೀವು ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡೋ ಲಿಂಕ್ ಹೋಗ್ತೀರಾ. ಸೊ ಅಲ್ಲಿಂದ ಅಪ್ಲಿಕೇಶನ್ ಹಾಕಬಹುದು. ಸೊ ಇವತ್ತಿನ ಈ ಒಂದು KMF ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಅಥವಾ ವಾಟ್ಸ್ಆಪ್ ಟೆಲಿಗ್ರಾಮ್ ಮುಖಾಂತರ ಕೂಡ ಕ್ವಶನ್ಸ್ ಕೇಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿ ಗ್ರೂಪ್ಗೆ. ಕೆಲವೊಂದು ಮಾಹಿತಿಗಳು ಅಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇವತ್ತಿಗೆ ಎಷ್ಟು, ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.